ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಹೋಮ್ ವರ್ಲ್ಡ್. ಇವತ್ತಿನ ನಾನು ಬೆಳಗಿನ ತಿಂಡಿ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ನಾನು ಉಳ್ಳಾಗಡ್ಡಿ ಬಜ್ಜಿ ಮಂಡಾಳ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇಲ್ಲಿ ಉಳ್ಳಾಗಡ್ಡಿ ಬಜ್ಜಿಗೆ ನಾನು ಒಂದು 5 ರಿಂದ 6 ಉಳ್ಳಾಗಡ್ಡಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಮಂಡಾಳ ಒಗ್ಗರಣೆಗೂ ನಾನು ಒಂದು 2 ಉಳ್ಳಾಗಡ್ಡಿ, ಒಂದು 4 ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, 1 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಲೆ ಮೇಲೆ ಒಂದು ಮಣ್ಣಿನ ಬಾಣಲೆಯನ್ನು ಇಟ್ಟು ಬಜ್ಜಿ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಕಾಯುವಷ್ಟರಲ್ಲಿ ನಾವು ಬಜ್ಜಿ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲವನ್ನ ಹಾಕ್ಕೊಂಡು ಒಂದು ಸಣ್ಣ ಬೌಲಲ್ಲಿ 3 ಬೌಲ್ ಆಗುವಷ್ಟು ಹಸಿಬೇಳೆ ಹಿಟ್ಟನ್ನು ಕೂಡ ಹಾಕ್ಕೊತೀನಿ. ಇಲ್ಲಿ ಹಿಟ್ಟಿನ ಪ್ರಮಾಣ ಕಡಿಮೆ ಇರಬೇಕು, ಉಳ್ಳಾಗಡ್ಡಿ ಪ್ರಮಾಣ ಹೆಚ್ಚಾಗಿರಬೇಕು, ಆವಾಗಲೇ ಬಜ್ಜಿ ತುಂಬ ಟೇಸ್ಟಿಯಾಗಿ ಬರ್ತಾವೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವಾನ, 1 ಚಿಟಿಕೆ ಆಗುವಷ್ಟು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಯಾಕಂದರೆ ಉಳ್ಳಾಗಡ್ಡಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಜಾಸ್ತಿ ಹಿಡಿಯೋದಿಲ್ಲ. ಬಜ್ಜಿ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗೈತಿ. ಈ ಕಡೆಯೂ ಕೂಡ ಎಣ್ಣೆನೂ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಒಂದೊಂದಾಗಿ ಬಜ್ಜಿ ಹಿಟ್ಟನ್ನು ಬಿಟ್ಟುಕೊಳ್ಳೋಣ. ಎಣ್ಣೆ ಎಷ್ಟು ಹಿಡಿತದೋ ಅಷ್ಟನ್ನೇ ನಾವು ಹಿಟ್ಟನ್ನು ಬಿಡಬೇಕು. ಇವು ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಲಿ. ಈಗ ಒಂದು ಸೈಡ್ ಚೆನ್ನಾಗಿ ಬಂದಿವೆ. ಈಗ ಇವನ್ನ ಹಳಿಸ್ಕೊಳ್ಳೋಣ. ಹಳಿಸ್ಕೊಂಡು ಆಗಿದ ನಂತರ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇವನ್ನ ತಕ್ಕೊಂಡ್ಬಿಡ್ತೀನಿ. ಉಳಿದ ಎಲ್ಲ ಹಿಟ್ಟನ್ನು ಹೀಗೆ ಬಜ್ಜಿನ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ಕರಿದ ಎಣ್ಣೆನ ತೆಗೆದು ನನಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆನ ಉಳಿಸ್ಕೊಂಡು ಈಗ ಅದಕ್ಕೆ ಸಾಸಿವೆ, ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅವು ಸಿಡಿದಾದ ನಂತರ ಹಸಿಮೆಣಸಿನಕಾಯಿ, ಉಳ್ಳಾಗಡ್ಡಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೋತೀನಿ. ಇವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಅರಿಶಿಣ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಾದ ನಂತರ ನಾನು ಇಲ್ಲಿ ಒಂದು ಅಡಿಕೆ ಗಾತ್ರದಷ್ಟು ನಿಂಬೆಹಣ್ಣನ್ನು ನೆನೆಸಿಟ್ಟಿದ್ದೆ. ಈಗ ಅದರ ರಸವನ್ನು ಕೂಡ ಅದಕ್ಕೆ ಹಾಕೋತೀನಿ. ಹುಣಸೆಹಣ್ಣಿನ ರಸ ಚೆನ್ನಾಗಿ ಕುದ್ದಾದ ನಂತರ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡ್ತೀನಿ. ಚೆನ್ನಾಗಿ ಕುದ್ದ ನಂತರ ಈ ಕಡೆ ಒಂದು 3 ಲೀಟ್ರ್ ಆಗೋಷ್ಟು ಮಂಡಾಳನ್ನು ಚೆನ್ನಾಗಿ ತೋಯಿಸಿ ಹಿಂಡಿ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಮಿಕ್ಸ್ ಆದ ನಂತರ ಇದಕ್ಕೆ ಹೊರಗಡೆಲೇ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಮಾಡೋದನ್ನು ಫ್ಲೇಮು ಸಣ್ಣದಾಗೇ ಇರಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಅದು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೋತೀನಿ. ಈಗ ಮಂಡಾಳ ಒಗ್ಗರಣೆ, ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆಯಿತು. ಇವತ್ತಿನ ತಿಂಡಿ ಸೂಪರ್ ಆಗಿತ್ತು. ಹಾಗೆಯೇ ನಾನು ಗಾರ್ಡನ್ನಲ್ಲಿ ಒಂದು ಸುಂದರವಾದ ದಾಸವಾಳ ಹೂ ಕೂಡ ಅರಳಿತ್ತು. ಅದನ್ನು ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸತ್ಯನಾರಾಯಣ ಅವರ ಪೂಜೆನ ಆಗಿತ್ತು. ಇವತ್ತಿನ ಪೂಜೆ ಇದಾಗಿತ್ತು. ಅದೇ ದಾಸವಾಳ ಹೂವನ್ನು ನಾನು ಸತ್ಯನಾರಾಯಣ ಅವರ ಫೋಟೋಕ್ಕೆ ಮುಡಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ.
ಹಾಗೆ ಒಂದು ಬ್ರಹ್ಮ ಕಮಲ ಕೂಡ ಅರಳಿತ್ತು. ಅದನ್ನು ಏರಿಸ್ಬೇಕೋ ಬೇಡೋ ಅಂತ ನನಗಂತೂ ಗೊತ್ತಿಲ್ಲ, ಹಾಗಾಗಿ ನಾನು ಜಗಲಿ ಮೇಲೇ ಇಟ್ಟಿದ್ದೀನಿ. ಲಕ್ಷ್ಮೀ ಅಮ್ಮನವರ ಪೂಜೆ, ಸತ್ಯನಾರಾಯಣವರ ಪೂಜೆ ಎಲ್ಲವೂ ಚೆನ್ನಾಗೇ ಆಗಿತ್ತು. ಆ ಸತ್ಯನಾರಾಯಣ ಸ್ವಾಮಿಯು ಎಲ್ಲರಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.